ಅಂತೇಳಿ ವಿಜಯನಗರದ ಕರ್ನಾಟಕ ದಲಿತ ಸಂಘ ಸಮಿತಿ ಮುಖಂಡರು ನಾವು. ಈಗ ನೀವು ಹೇಳಿದ್ರಿ, ಇಡೀ ರಾಜ್ಯದಲ್ಲಿ ಅವರಂಥ ವ್ಯಕ್ತಿತ್ವ ನಾವು ಬೇರೆ ಮಿನಿಸ್ಟ್ರಲ್ಲಿ ನಾವು ನೋಡ್ತಾ ಇಲ್ಲ. ಯಾಕಂದರೆ ಇಡೀ ಕರ್ನಾಟಕ ಶಾಸಕಾಂಗ ಸಭೆಯಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ ಭೀಮ್ ಅಂತ ಕೂಗಿದ್ದು ಪ್ರಥಮ ಸಂತೋಷ್ ಲಾಡು. ಯಾಕಂದರೆ ಮೊನ್ನೆ ಜಟಾಪಟಿ ಆದಾಗ ಯಾಕಂದರೆ ಮತ್ತೊಂದು ವಿಷಯ ಏನು ಹೇಳ್ಬೇಕಂದ್ರೆ, ಅವರು ಬುದ್ಧ, ಬಸವ, ಅಂಬೇಡ್ಕರ್ ನಿಜವಾಗ್ಲೂ ಅವರು ಹುಟ್ಟುಹಬ್ಬ ಆಚರಣೆ ಮಾಡಬೇಡ ಅಂತ ಹೇಳಿದ್ದಾರೆ. ಅದು ಏನಂದ್ರೆ ಸುಮ್ಮನೆ ನಾಮಕವಾಸ್ತೆ. ಈ ಬುಕ್ಕ ಹೋದ ವರ್ಷನೇ ಬಿಡುಗಡೆ ಮಾಡ್ಬೇಕಾಯ್ತೀವಲ್ಲ. ಯಾಕಂದರೆ ಎಲೆಕ್ಷನ್ ಬಂದಿದ್ದಕ್ಕೋಸ್ಕರ ಅವರೆಲ್ಲ ಮತ್ತು ಎಲ್ಲ ಸಂಘ ಸಂಸ್ಥೆಗಳನ್ನು ಕರೆಸಿ ಪೂರ್ವಭಾವಿ ಸಭೆಯನ್ನು ನಡೆಸಿ ನಾವು ಯಾವ ಥರ ಮಾಡಿದರೆ ಇದು ಜನರಿಗೆ ಸಂದೇಶ ಕಳಿಸ್ತದೆ. ಅವ್ರದ್ದು ಸಿದ್ಧಾಂತ ಏನಪ್ಪ ಅಂದರೆ ಎಲ್ಲ ಜನಾಂಗ ಸುಖವಾಗಿ ಬಾಳ್ಬೇಕು. ಆಮೇಲೆ ಹುಟ್ಟುಹಬ್ಬದ ಇದರಲ್ಲಿ ಪೋಸ್ಟರ್ಗಳಲ್ಲಿ ಜೈ ಭೀಮ್, ಅಂಬೇಡ್ಕರ್ ಮತ್ತೆ ಬಸವಣ್ಣ ಇಬ್ಬರದ್ದು ಚಿತ್ರ ಮುಖ್ಯವಾಗಿರುವಂತದ್ದು ಹಾಡೆಲ್ಲ ಬಿಡುಗಡೆ ಮಾಡ್ತಿದ್ದೀರಿ. ಸೊ ಬಳ್ಳಾರಿಯಲ್ಲಿ ನೀವು ಹೇಳಿದ್ರಿ ವಿಧಾನಸಭೆಯಲ್ಲಿ ಜೈ ಭೀಮ್ ಅಂತ ಘೋಷಣೆ ಕೂಗಿದಂತ ಮೊದಲ ಶಾಸಕ ಅಂತ. ನೀವು ದಲಿತ ಸಮುದಾಯದ ಮುಖಂಡರು ಕೂಡ. ಸೊ ಸಮುದಾಯಕ್ಕೆ ಏನ್ ಹೇಳ್ತೀರಿ ಸರ್? ನಾವು ಸಮುದಾಯಕ್ಕೆ ಅವರು ನಮಗೆ ಮಾದರಿ ಆಗಿದ್ದಾರೆ. ಇವತ್ತು ನಮ್ಮ ಸಮುದಾಯದವರು ಕೂಡ ಎಷ್ಟೋ ಹೋಗಿದ್ದಾರೆ, ಆದರೆ ಇಂಥ ವ್ಯಕ್ತಿನ ನಾವು ಎಂದೂ ಕಂಡಿಲ್ಲ. ಇವತ್ತು ನಮ್ಮ ಲೀಡ್ರುಗಳು ಇದ್ದಾರೆ, ಒಳ್ಳೆ ಮಾನವರು ಇದ್ದಾರೆ. ನಮ್ಮ ಜಿಲ್ಲೆದಾಗ ಮುಂಡ್ರಿ ನಾರಾಜರು ಇದ್ದಾರೆ. ಅವರೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದಿಂದನೇ ಬಂದಿರೋದು. ಈಗ ಅವರೆಲ್ಲ ಇವರು ನಮ್ಮ ಸಂತೋಷ್ ಲಾಡ ಅವ್ರಿಗೆಲ್ಲ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಜನಾಂಗಕ್ಕೆ, ನಮ್ಮ ದಲಿತ ಸಂಘಟನೆಗೆ ಫುಲ್ಲು ಅದ್ರ ಕಡೆಯಿಂದನೇ ಇವತ್ತೆಲ್ಲ ನೀಲಿ ಜಾಂಡ ಇದಾಗ್ತದೆ. ಸೊ ಇದು ಮತ್ತೊಂದು ಬಳ್ಳಾರಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಅಹಿಂದ ವರ್ಕೌಟ್ ಆಗುತ್ತೆ. ಯಾಕಂದರೆ ಎಲ್ಲ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಯಾಕಂದರೆ ಸಂವಿಧಾನ ಉಳಿಬೇಕೆಂಬುದೇ ಇದ್ರ ಉದ್ದೇಶ. ಕೆಲವು ಇವರು ನಾವು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಇದು ರಾಜಕೀಯದಲ್ಲ. ಇದು ನಿಜವಾಗ್ಲೂ ಅವರು ಇವತ್ತು ರಾಜಕೀಯದ ಉದ್ದೇಶನೇ ಇಲ್ಲ. ಇದು ಅವರು ವೈಯಕ್ತಿಕವಾದಂಥ ಒಂದು ಫೌಂಡೇಶನ್ ಕಡೆಯಿಂದ ಮಾಡ್ತಿದ್ದಾರೆ ಸರ್. ಇದು ರಾಜಕೀಯಕ್ಕಾಗಿ ಬಳಸತಕ್ಕಂಥದ್ದಲ್ಲ. ಇವತ್ತೆಲ್ಲ ಪಾರ್ಟಿಯವರಿದ್ದಾರೆ ಸರ್. JDSನವರಿದ್ದಾರೆ, ಇಲ್ಲಿ ಎಲ್ಲ ಪಾರ್ಟಿಯವರಿದ್ದಾರೆ. ಯಾಕಂದರೆ ಇದು ಸಂವಿಧಾನ ಉಳಿಯೋಕ್ಕೋಸ್ಕರವಾಗಿ ಇದು ಒಂಥರ ಹೋರಾಟ.